ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 8:40 ಇವಾಗ ರೈಡ್ ಹೊರಟಿದ್ದೀವಿ. ಇದೊಂಥರ ಡಿಫ್ರೆಂಟ್ ರೈಡು. ಏನಕ್ಕೆ ಅಂತ ಅಂದಾಗ ಹೋಗ್ಬೇಕಾದ್ರೆ ಹೇಳ್ತೀನಿ. ಇವಾಗ ಫಸ್ಟು ಫ್ಯೂಯಲ್ ಹಾಕ್ಸ್ಕೋಬೇಕು. ಇಲ್ಲಿ ಬೇಡ, ನೆಕ್ಸ್ಟ್ ಮುಂದೆ ಬರುತ್ತೆ, ಅದನ್ನೆಲ್ಲ ಹಾಕ್ಸ್ಕೊಳ್ಳೋಣ, ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ. ಈ ರೈಡ್ನಲ್ಲಿ ಕಂಪ್ಲೀಟ್ ನೀವು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಏನಕ್ಕಂದರೆ ಫಸ್ಟ್ ಟೈಮು ನಾನು ಒಂದು ಸೀರೀಸ್ನ ಹಿಮಾಲಯನಲ್ಲಿ ಮಾಡ್ತಾ ಇರೋದು. ಇಲ್ಲಿವರೆಗೂ ಅಂದರೆ ಹಿಮಾಲಯನ್ ಓಡಿಸಿದ್ದೀನಿ, ಲದಾಖಲ್ಲಿ ಹೋಗ್ಬೇಕಾದ್ರೆ ಡೋಪ್ ತರಿಸ್ಕೊಂಡು ಓಡಿಸಿದ್ದೀನಿ, ಮತ್ತು ಹೊರಗಡೆ ಎಲ್ಲ ಓಡಿಸಿದ್ದೀನಿ, ವಿಡಿಯೋ ಎಲ್ಲ ಮಾಡಿದ್ದೀನಿ. ಬಟ್ ನಾನು ಒಂದು ಕಂಪ್ಲೀಟ್ ಸೀರೀಸ್ನ ಒಂದು ಹಿಮಾಲಯನಲ್ಲಿ ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಸೊ ಇದು ಆಲ್ಮೋಸ್ಟ್ 1000+ ಆಗುತ್ತಲ್ಲ ಕಿಲೋಮೀಟರ್ಸು. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಫಸ್ಟು ಇದಕ್ಕೆ ಫ್ಯೂಯಲ್ ಹಾಕ್ಸ್ಬೇಕು. ಇದು ಆ್ಯಾವ್ರೇಜ್ ಸ್ವಲ್ಪ ಓಕೆ ಒಂದು 25 ಬರುತ್ತೆ ಆ್ಯಾವ್ರೇಜ್ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಫ್ಯೂಯಲ್ ಹಾಕ್ಸೋಣ, ಫುಲ್ ಟ್ಯಾಂಕ್ ಮಾಡಿಸೋಣ. ಇಲ್ಲೇ ಮುಂದೆ ಬಂಕ್ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನನ್ನ ಡಾಲ್ಫಿನ್ ಏನು ತೊಗೊಂಡು ಹೋಗ್ತಿಲ್ಲ ಅಂದರೆ ಡಾಲ್ಫಿನ್ ಆಸ್ ಸಮ್ ಇಶ್ಯೂಸ್. ಆ್ಯಂಡ್ ಅದರಲ್ಲಿ ನಾವು ಆ ಕಡೆಯಿಂದ ಬರಬೇಕಿದ್ರೆ ಇನ್ನೊಬ್ಬರು ಜೊತೆ ಇರ್ತಾರೆ. ಸೊ ಬರೋದಕ್ಕೆ ಪಿಲಿಯನ್ ಕೂತ್ಕೊಂಡು ಬರೋದು ಕಷ್ಟ. ಸೊ ಅದಕ್ಕೆ ನಾನು ADVs ನೋಡ್ತಾ ಇದ್ದೆ. ನಮ್ಮ ಮೋಹನ್ ಬರೋದು ಸರ್ವಿಸಿಗೆ ಬಂದಿದೆ. ಇದು ನನ್ನ ಫ್ರೆಂಡ್ದೇ ಗಾಡಿ, ನಮ್ಮ ಕ್ಲಾಸೇ, ಸಂಜಯ್ ಅಂತ, CMRಲ್ಲಿ. ಮುಂಚೆ ವ್ಲಾಗ್ಸು ಯಾವಾಗ ಅಂದರೆ ನಾವು ರೈಡ್ ಕಂಡಕ್ಟ್ ಮಾಡಿದ್ವಿ, ನಾವೇ ಆರ್ಗನೈಸ್ ಮಾಡಿದ್ವಿ 10K ಸಬ್ಸ್ಕ್ರೈಬರ್ಸಿಗೆ. ಆ ವ್ಲಾಗಲ್ಲೆಲ್ಲ ಬಂದಿದ್ದಾರೆ. ಇಲ್ಲೇ ಫ್ಯೂಯಲ್ ಸ್ಟೇಷನ್ ಬಂತು, ಬನ್ನಿ ಹಾಕ್ಸೋಣ. ಎಷ್ಟು ಹಿಡಿಯುತ್ತೆ ನೋಡೋಣ, ನನಗೂ ಗೊತ್ತಿಲ್ಲ ಇದು ಎಷ್ಟು ಹಿಡಿಯುತ್ತೆ ಅಂತ. ನೆನ್ನೆ ಹಾಕ್ಸಿದ್ದೆ, ಬಟ್ ಇದೇನು ತೋರಿಸ್ತಿಲ್ಲ. ಇನ್ನೇ ಬರಬೇಕಿದ್ರೆ ಒಂದು 400 500 ಏನೋ ಹಾಕ್ಸಿದ್ದೆ, ಬಟ್ ಸ್ಟಿಲ್ ಇದೇನು ತೋರಿಸ್ತಿಲ್ಲ. ಒಂದು 1000 ಹಿಡಿತಲ್ಲ ಬರು, ನೆನ್ನೆ 500 ಹಾಕ್ಸಿದ್ರು ಅಂದರೆ ಲೈಕ್ ಓಕೆ. ನನ್ನ ಜೊತೆ ಈ ರೈಡಿಗೆ ದಿ ಅನ್ಡಿಫೀಟೆಡ್, ದಿ ಲೆಜೆಂಡ್, ಮಿಸ್ಟೀರಿಯಸ್ 140 ಬರ್ತಾ ಇದ್ದಾರೆ. ಅವನಿದ್ರೆ ಒಂಥರ ಚೆಂದ ಗುರು. ನನಗೆ ಒಳ್ಳೆ ಕಂಪ್ನಿ ನನಗೆ 140 ಮಾತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಬಾಲಕ್ಲವ ಹೆಂಗೆ ಕಟ್ಟಿದ್ದೀನಿ. ಕೊನೆ ಮೂಮೆಂಟಲ್ಲಿ ಬಾಲಕ್ಲವ ನೋಡಿದೆ, ಅವಾಗ ವಾಶ್ ಮಾಡಿ ಹಿಂಗೆ ಹಾಕಿದ್ದೀನಿ. ಒಂದು 100 ಕಿಲೋಮೀಟರ್ಸ್ ಒಳಗಡೆ ಇದು ಡ್ರೈ ಆಗ್ಬೋದು. ಅದಾದಮೇಲೆ ಹಾಕೊಳ್ಳೋಣ. ಇದು ಆರೋಗ್ಯ ಅನ್ನೋ ಸಾಕು. ನಮ್ಮ ಬಾವನ್ನು ಶೋರೂಮ್ ಹತ್ರ ಹೋಗಿದ್ದಾನೆ. ಶೋರೂಮ್ ಹತ್ರ ಇಲ್ಲ, TC ಪಳ್ಳಿ ಲೈಕ್ ಒಂದು 5-6 ಕಿಲೋಮೀಟರ್ಸ್ ಹಿಂದೆ. ಅಲ್ಲಿ ಬ್ರೇಕ್ ಪ್ಯಾಡ್ಸಿಂದ ಸ್ವಲ್ಪ ಅದೇನೋ ಕೂರಿಸ್ಬೇಕಿತ್ತಂತ, ಅದು ಕರೆಕ್ಟಾಗಿ ಆಗಿರಲಿಲ್ಲ. ಅದನ್ನು ರೆಡಿ ಮಾಡಿಸ್ತಿದ್ದಾನೆ. ಇನ್ನೂ ಒಂದು 10 ಮಿನಿಟ್ಸ್ ಅವನು ಬರ್ತಾನೆ. ಅಷ್ಟೊತ್ತಿಗೆ ನಾವು ಒಂದು ಕಾಫಿ ಹಾಕೊಳ್ಳೋಣ ಬನ್ನಿ. ಸಖತ್ತು ಹೊಟ್ಟೆ ಸಿಗ್ತಾ ಇದೆ, ಬೆಳಗಿಂದ ಏನೂ ತಿಂದಿಲ್ಲ. ಓಕೆ ಬಾಯ್ಸ್, ಫೈನಲಿ ಆಫ್ಟರ್ ವೆಯ್ಟಿಂಗ್ ಒಂದು ಮುಕ್ಕಾಲು ಇಲ್ಲ 1 ಗಂಟೆ ವೆಯ್ಟ್ ಮಾಡಿದೆ. 1 ಗಂಟೆ ವೆಯ್ಟ್ ಮಾಡಿದ್ಮೇಲೆ ನಮ್ಮ 140 ಅವ್ರು ಬಂದರು. ಇಲ್ಲಿ ಗುಣ ಅವರು RM5M ತಂದಿದ್ದಾನೆ. ಇದ್ರ ನೆಕ್ಸ್ಟು ಇಲ್ಲಿ 140 ಬ್ಯಾಗ್ನು ಇದು ಫಿಟ್ ಮಾಡಿದೆ ಕಂಪ್ಲೀಟ್. ಇವಾಗ ಇಲ್ಲಿ ನೋಡಿ, ಇವಾಗ ಕಂಪ್ಲೀಟ್ ಫಿಟ್ ಆಗಿದೆ. ಒಂದು ಸರಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಗಾಡಿಗಳು ಹೆಂಗೆ ಕಾಣಿಸ್ತವೆ ಅಂತ ಇವತ್ತಿಂದು. ಓಕೆ, ಹಿಂಗಿದೆ ಸೋ ಫಾರ್. ಎಲ್ಲ ಲಗೇಜ್ ಇದರಲ್ಲೇ ಇದೆ. ಇದರಲ್ಲಿ ಪೀಸು ನಮ್ಮ 140 ಎಲ್ಲ ಬಿಲ್ ಪೇ ಮಾಡ್ತಾವ ಅಂತೇಳ್ರಿ. ಸೈಕ್ ವಿಷಯ ಏನಂದರೆ, ಇವಾಗಲೇ 10:20 ಇಲ್ಲಿಂದ ಒಂದು 440 ಇರ್ಬೋದೇನೋ ಪ್ರಾಬಬ್ಲಿ ಆಗುತ್ತೆ. ಸಂಜೆ ಆಗುತ್ತೆ ಹೋಗೋಷ್ಟೇ. ಒಂದು ಫುಲ್ ಡೇ ಮಾಮೂಲಿ ಮುಂಚೆ ಥರ ಫೀಲ್ ಬರುತ್ತೆ. ಸ್ಪಿತಿ ಲದಾಖ್ ರೈಡ್ ಮಾಡಬೇಕಿದ್ರೆ ಒಂದು ಡೇ ಫುಲ್ ರೆಡಿ ಮಾಡೋಲ್ಲ, ಆ ಥರ ಫೀಲ್ ಇವತ್ತು. 140 ಫಾರ್ ಫಸ್ಟ್ ಟೈಮ್. ಹೌಸ್ ಯುವರ್ ಫೀಲಿಂಗ್? ಏನಕ್ಕೆ ಲೇಟು ಮಚ್ಚ ಅಂತ ಕೇಳಲ್ಲ ನಾನು ಕೇಳೋದೇ ಇಲ್ಲ ನೀನೇನು ರೇಟು ಅಂತ. ನಾನು ಈ ಸಲ ನಿಂದಲ್ಲ ಬಟ್ ನಂದಲ್ಲ. ಏನು ನಿಂದಲ್ಲ? ಲೇಟು. ಆಮೇಲೆ ಇದು ನಮ್ಮ ಪ್ಲಾನ್ ಇದ್ದಿದ್ದು ಎಷ್ಟು ಗಂಟೆಗೆ ಹೊರಟ್ವಿ ಅಂದರೆ, ಫಸ್ಟ್ ಪ್ಲಾನ್ ಇದ್ದು ಎಷ್ಟು ಗಂಟೆಗೆ? 4:15. ಫಸ್ಟ್ ಪ್ಲಾನ್ ಇದ್ದಿದ್ದು 4:15. ಸೆಕೆಂಡ್ ಪ್ಲಾನ್ ಬಂದು 6 ಗಂಟೆ ಆಯಿತು. ಆಮೇಲೆ ನಿನ್ನೆ ರಾತ್ರಿ ಬಾಯ್ಸ್ ಎಲ್ಲ ಬಂದು ಬ್ರೇಕ್ಫಾಸ್ಟ್ ಎಲ್ಲ ನೋಡಿದ್ವಿ, ಅದು ತೆಗಿಯಕ್ಕೆ ಆಗಲಿಲ್ಲ. 4 ಕಟ್ಟಾಗೋ ಮೂಮೆಂಟಲ್ಲಿ ಇತ್ತು. ಸರಿ ಅಂದ್ಬಿಟ್ಟು ಅದಕ್ಕೆ ಶೋರೂಮ್ಗೆ ಹೋಗಿದ್ದಕ್ಕೆ ಇವಾಗ 9:15 ಆಗಿದೆ. 10 ಗಂಟೆ ಇವಾಗ 4:15 ಹೊರಡಬೇಕಾಗಿದ್ದರೆ 10:15 ಬೆಂಗಳೂರು ಬಿಡ್ತಾ ಇದ್ದೀವಿ. ಇಟ್ ಇಸ್ ಅವರ್ ಡ್ಯೂಟಿ, ಇಟ್ ಇಸ್ ಅವರ್ ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಗೋ. ಅಂಡ್ ಗುಣ ಬ್ರೋ, ಯುವರ್ ಬೈಕ್ ಇಸ್ ಸೇಫ್ ವಿತ್ ಅಸ್. ಇಟ್ಸ್ ಕಂಪ್ಲೀಟ್ಲಿ ಕಮಿಂಗ್. ಇವಾಗ ನೆಕ್ಸ್ಟ್ ಸ್ಟಾಪು ಮುಲ್ಬಾಗ್ಲು. ದೋಸೆ ತಿನ್ನೋಕ್ಕೆ, ದೋಸೆ ಇಡ್ಲಿ. 11:15 ಹೋಗೋಣ. ಇಲ್ಲ ಹೊಟ್ಟೆ ಸಿದ್ದೆ ನಂಗೆ. ಈ ಥರ ಒಂದು ಸೈಡ್ ಇಷ್ಟು ಕಿಲೋಮೀಟರ್ ಒಂದೇ ಸ್ಟ್ರೆಚ್ ಇದೆ ಇವತ್ತೇ ಅಯ್ಯೇಷನ್ ಇಂದು ಲೈಕ್ 500. ಒನ್ ಡೇ ಮಂಗಳೂರು ಎಷ್ಟು 300, 360, 370. ಶೇರಿಂಗ್ ಬೈಕ್ಸ್ಗಳಿದ್ದಾರೆ. ಏನು ಲಗೇಜ್ ಇಲ್ಲ ಅಂದರೆ ಆರಾಮಾಗಿ ಓಡಿಸ್ಬೋದು. ವಿತ್ ಲಗೇಜ್ ಇದ್ದರೆ ಕಷ್ಟ. ಇವಾಗ ಒಂದು 10:35, 10:40ಗೆ ಬಿಟ್ಟಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸಂಜೆ ಆಗುತ್ತೆ, 4 ಗಂಟೆ ಅಂತೂ ಆಗುತ್ತೆ. 3:30-4 ಗಂಟೆ ಆಗೋಗುತ್ತೆ. ಅದು ಬೀಯಿಂಗ್ ದ ಫಾಸ್ಟೆಸ್ಟ್ ರೂಟ್, ಅದು ಫುಲ್ ಕಂಪ್ಲೀಟ್ ಹೈವೇ ಇದ್ದರು. ನನಗೆ ಒಂದೇ ಒಂದು ಇವತ್ತು ದೇವ್ರು ಕೇಳ್ಕೊಳ್ಳೋದು ಏನಂದರೆ, ವೆದರ್ ಹಿಂಗೆ ಇರಲಿ ಬಟ್ ಮಳೆ ಬರಬಾರ್ದು ಅಷ್ಟೇ. ಮಳೆ ಬಂದಲೇ ಕ್ಲೀನಾಗಿ ಗುಣವ್ರ ಮನೆ ಗಂಟ ಹೋದರೆ
ಫುಲ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಫಾರ್ ಟುಡೇ. ಇದರಲ್ಲಿ ಒಂದು 100 ಇಂದ 120 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. 450 is easy, yes, of course 410 411 cc ಗಾಡೀಸ್ ಆರಾಮಾಗಿ ಮಾಡ್ಬೋದು, ಅದರಲ್ಲೇನಿದೆ. ಚೆನ್ನೈ 30 ಎಷ್ಟಿದೆ ಇಲ್ಲಿ? ಚೆನ್ನೈ ತಡೀರಿ, ಮೀಟ್ರ್ ಇದು ನೋಡ್ಕೊಂಡಿರಿ ಬೋರ್ಡ್, ಇನ್ನೊಂದು ತೋರಿಸ್ತೀನಿ ಬೋರ್ಡ್ನ ಕೊನೆಗೆ ಹೇಳ್ತೀನಿ ಡಿಫ್ರೆನ್ಸು. ಚೆನ್ನೈ 304 ಕಿಲೋಮೀಟರ್. ನಾವು ನಿಯರ್ ಟು ಚೆನ್ನೈ ಹೋಗ್ಬಿಟ್ಟು ಡೈವರ್ಷನ್ ತಗೊಳ್ತೀವಿ, ಇದಕ್ಕೆ ಹೇಳಿದ್ದು. ನಾನು ಎದ್ನಿದ್ಕೊಬಿಟ್ರೆ ಮುಂದಕ್ಕೆ ಬರ್ತೈತೆ ಬ್ಯಾಗು, ಕಳ್ಳನ ಮಗಂದು ಮುಂದಕ್ಕೆ ಬರ್ತೈತೆ. ನಮ್ಮ ಹುಡುಗ ಇಲ್ಲ, ನಮ್ಮ ಹುಡುಗ ಬರ್ತಾವ ಹಿಂದೆ. ಈಸ್ ಆಲ್ಸೋ ವೆರಿ ಎಕ್ಸಲೆಂಟ್, ಗುಡ್, ಪ್ರಾಬಬ್ಲಿ ವಂಡರ್ಫುಲ್ ರೈಡರ್. ಯಾ, ನೋ ವರೀಸ್ ಫಾರ್ ಹಿಮ್. ಇನ್ನೊಂದೇನು ಗೊತ್ತಾ, ಈ ಹೊಸಕೋಟೆ ಕ್ರಾಸ್ ಆದಮೇಲೆ ಏನು ಟ್ರಾಫಿಕ್ ಇರಲ್ಲವಲ್ಲ, ಅದೊಂದು ಪೀಸು. ಪರವಾಗಿಲ್ಲ ಬಿಡು ಗುರು, ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಇನ್ನು ಕಂಪ್ಲೀಟ್ ಹೈವೇನೆ, ಯಾರು ಇರೋಲ್ಲ, ಏನು ಕೇಳೋಲ್ಲ, ಆರಾಮಾಗಿ ಹೋಗ್ಬೋದು. ಅದೇ ನಾವು ಹೊಸಕೋಟೆವರೆಗೂ ಬರೋದಿದೆಯಲ್ಲ, ಅದು ಬೇಗ ಬಂದುಬಿಡ್ಬೇಕು. KGF 31 ಕಿಲೋಮೀಟರ್ಸ್. ಚಾಪ್ಟರ್ 3 ಶೂಟ್ ಮಾಡೋಕೆ ಹೋಗೋಣ KGF-ಗೆ. ಇದರಿಂದ ಹಿಂಗೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಹೋಗಬೇಕು. ಸೋ ಫಾರ್ ಸೋ ಗುಡ್, ಒಂಥರ ಚೆನ್ನಾಗಿದೆ ಪೀಸಾಗಿ. ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಇನ್ನೂ ತಿಂಡಿಲ್ಲ ಇದರಲ್ಲಿ. ಓಕೆ ಗುರು, ಆರಾಮಾಗಿ ಜಾಲಿಯಾಗಿ 100ಅಲ್ಲಿ ಕುತ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. 120 ಇಲ್ಲಿ ಎಲ್ಲ ಹಿಂಗೆ ಅಂತ ಗೊತ್ತಿಲ್ಲ, ಇನ್ನು 120 ಕ್ರೂಸ್ ಮಾಡಿಲ್ಲ. 100 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ನಮಗೆ ಬೂವ ಹೊಟ್ಟೆಗೆ ಸ್ವಲ್ಪ ಹೊಟ್ಟೆ ತುಂಬಿದ ಮೇಲೆ ಹೊಡೆಯೋಣ. ನೋಡಿ, ಇದು ವಿಂಡ್ಶೀಲ್ಡ್ ಇಲ್ಲ, ಬಟ್ ಆದರೂ ನನಗೇನು ಅಂತ ಏನು ವಿಂಡ್ ಬ್ರಷ್ ಹೆವಿ ಹೊಡಿತಿಲ್ಲ ಗುರು. ಇದರಲ್ಲಿ ಹೋಗಿ ನಮ್ಮ 140 ಮಾಡ್ತಾನೆ. ಮಿಷನ್ 140 5K ಮಾಡಿಸಿ ಹೋಗಿ. ಸಬ್ಸ್ಕ್ರೈಬರ್ಸು ನಮ್ಮ ವೀಡಿಯೋ ಒಂದು 15,000 20,000 ಎಲ್ಲ ನೋಡಿದ್ದೀರಾ. ವ್ಲಾಗು ಒಂದು 2,500-3,000 ಜನ ಹೋಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ 5K ಆಗುತ್ತಪ್ಪ. ಹೋಗಿ ಸಪೋರ್ಟ್ ಮಾಡಿರಿ. ನಮ್ಮ ಹುಡುಗನೇ ಪಾಪ, ಚೆನ್ನಾಗಿ ಮಾತಾಡ್ತಾನೆ ಹುಡುಗ, ಒಳ್ಳೆ ವ್ಲಾಗ್ ಆಗ್ತಾವನೆ. ಇನ್ನೇನು ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹಿಂಗೆ ಆಡ್ತಾನಪ್ಪ, ಹಿಂಗೆ ಆಡ್ಬೇಕಲ್ಲ, ನೋಡಬೇಕು ನೋಡಿ ಹೆಂಗೆ ಆಡ್ತಾನೆ. ಇದು ಆಡಬೇಕಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನಪ್ಪ ನಮ್ಮ ಹುಡುಗ. ಯಾಕೊಟ್ಟಿಲ್ಲ ಗುರು ಸೀಟ್ಸು. ಇದು ಹಿಮಾಲಯನು ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಕುಷನ್ ಅಂತ ಇದೆ ಅನಿಸುತ್ತೆ, ಬಟ್ ನಿನಗೆ ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಎಲ್ಲ ಓಡಿಸಿ ಒಂದೇ ತ ಕೂತಿದ್ರೆ ನಿಂಗೆ ಬ್ಯಾಕ್ ಪೇನ್ ಹಂಡ್ ಪೇನ್ ಬಂದೇ ಬರುತ್ತೆ ಇದರಲ್ಲಿ. ನೋಡಿ ಓಕೆ, ಏನಂದ್ರೆ ಇದು ಅಂತ ಅಲ್ಲ, ಈವನ್ ನಾನು RC 390 ಇತ್ತಲ್ಲ, RC 390 ಅಷ್ಟೇ ಬ್ಯಾಕ್ ಇದು ಒಂಥರ ಪೇಯ್ನ್ ಬರೋದು. V3 ಅದು ಯಾವ ಸೀಟ್ ಹಾಕೋನೋ ಗೊತ್ತಿಲ್ಲ ಗುರು. ಬೆಳಗಿಂದ ಸಂಜೆವರೆಗೂ ಕೂತಿರೋ ಸೀಟ್ ಪೇಯ್ನೇ ಬರೋಲ್ಲ ಏನು. ನಾನು V3 ಲದಾಖ್ ಸ್ಪಿತಿನಲ್ಲಿ ಎಲ್ಲದರಲ್ಲೂ ಅಷ್ಟೇ, ಒಂದು ಸಲ ನನಗೆ ಆ ಥರ ಪೇಯ್ನ್ ಫೀಲೇ ಆಗಿಲ್ಲ ಅದರಲ್ಲಿ. ಇದರಲ್ಲಿ ಶಿಫ್ಟರ್ ಇದೆ ಅಲ್ವ, ನಂಗೆ ಮರ್ತೇ ಹೋಗಿತ್ತು ಗುರು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ. ಪರವಾಗಿಲ್ಲ, ಸ್ಮೂತಾಗಿ ವರ್ಕ್ ಆಗ್ತಿದೆ. ನೆಕ್ಸ್ಟು ಇದರಿಂದ 70 ಕಿಲೋಮೀಟರು ನಿಯರ್ ಟು ಚಿತ್ತೂರು ಡೈವರ್ಷನ್ ಬರುತ್ತೆ ತಿರುಪತಿ ಕಡೆಗೆ. ಅಲ್ಲಿವರೆಗೂ ಪೀಸು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಹೋಗಿ ಹೊಡಿತಿದ್ದಾರೆ. ಡೈವರ್ಷನ್, ಹಿಯರ್ ವಿ ಗೋ. ಅಲ್ಲ, ಇದು 2ನೇ ಸಲಿನೋ 3ನೇ ಸಲಿನೋ ಈ ಕಡೆ ಹೋಗ್ತಾ ಇರೋದು. ನೀಟಾಗಿ ಗ್ಯಾಪ್ನೂ ಇದೆ ಎಲ್ಲ. ಇಲ್ಲಿಂದ ರೋಡ್ ಮಾತ್ರ ನೆಕ್ಸ್ಟು ಒಂದು 60-70 ಕಿಲೋಮೀಟರ್ಸು ಬೆಂಕಿ ಗೋರು. ಫುಲ್ಲು 336 ಲೈನ್ ಹೈವೇ ವಿತ್ ಸರ್ವಿಸ್ ರೋಡ್ ಎಕ್ಸ್ಟ್ರಾ, ಅದು ಬೇರೆ. ಎಷ್ಟು ಸಖತ್ತಾಗಿದೆ ಗೊತ್ತಾ ರೋಡ್ ಅಂತೂ. ಆಲ್ಮೋಸ್ಟ್ 180-190 ಕಿಲೋಮೀಟರ್ಸ್ ಆಯಿತು ಇವತ್ತಿನ ರೈಡು. 70-80 ಇದೆ, ಅದೇ ಆಲ್ಮೋಸ್ಟ್ ಅಷ್ಟೇ. 180-190 ಕಿಲೋಮೀಟರ್ಸ್ ಆಯಿತು ರೈಡ್ ಇವಾಗ. ನೋಡಿರಿ, 3 ಲೈನ್ 6 ಲೈನ್ ಹೈವೇ ಜೊತೆಗೆ ಒಂದು ಸರ್ವಿಸ್ ರೋಡ್ ಎಕ್ಸ್ಟ್ರಾ. ಸರ್ವಿಸ್ ರೋಡದು ಡಬಲ್ ಹೈವೇ. ಇದಂತೂ ನಾನು ಒನ್ ಆಫ್ ದಿ ಬೆಸ್ಟ್ ರೋಡ್ಸ್ ನಾನು ನೋಡಿರೋದ್ರಲ್ಲಿ. ಇದು ಬಿಟ್ಟರೆ ಇನ್ನು ನಾನು ಲದಾಖ್ ರೈಡ್ ಮಾಡಬೇಕಾದ್ರೆ ಅದು ಯಮುನಾ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅದು ಫಸ್ಟ್ ಇದು ಸೆಕೆಂಡ್. ಅದು 170 ಕಿಲೋಮೀಟರ್ಸ್ ನಾವು ಒಂದೇ ಸ್ಟ್ರೆಚ್ ಇರುತ್ತೆ, ಬಟ್ ಇದು ಒಂದು 70 ಕಿಲೋಮೀಟರ್ಸ್. ಓಕೆ, ಇಲ್ಲಿವರೆಗೂ ಲಾಗ್ ನೋಡಿದ್ದೀರಾ ಅಂದರೆ ಏನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಏನಾದರೂ ಆಗಿರ್ಬೋದು, ಎವ್ರಿಥಿಂಗ್ ಅಕ್ಸೆಪ್ಟಬಲ್. ಆಮೇಲೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ಕಂಟೆಂಟ್ ಆಗ್ತೀವಿ. ಲಾಸ್ಟ್ ಒಂದು ತಮಿಳ್ನಾಡು ಊಟಿ ಸೀರೀಸ್ ಎಲ್ಲ ಮಾಡ್ಕೊಂಡ್ಬಂದಿದ್ದೀವಿ, ಹೋಗಿ ನಾವು ಚೆಕ್ಔಟ್ ಮಾಡಿರಿ. ಇನ್ನು ನಮ್ಮ ಕಾಲೇಜ್ ಲಾಗ್ಸ್ ಇದ್ದಾವೆ, ಅವೆಲ್ಲ ಬೊಂಬಾಟಾಗಿದ್ದಾವೆ, ಹೋಗಿ ನೋಡಿರಿ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಇಲ್ಲಿಂದ ನೆಕ್ಸ್ಟು ಗುಣವರಿಗೆ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ಇನ್ನೂ ಒಂದು 300+ ಕಿಲೋಮೀಟರ್ಸ್ ಬಾಕಿ ಇದೆ. ಓಕೆ, ಸಿಗೋಣ, ಬಾಯ್.